ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದು ಕ್ಷಣನೂ ನಾನು ಇಲ್ಲಿ ನಿಂತ್ಕೊಳಕ್ ಆಗಲ್ಲ ಕಣೋ. ನನಗಿಲ್ಲಿರಕ್ ಆಗ್ತಿಲ್ಲ ಮಗ ಇಲ್ಲಿ. ಅಳ್ಬೇಡ್ವೋ, ಸುಮ್ಮನಿರೋ. ಆಯಿತು, ನೀನು ಹಂಗಾದ್ರೆ ಒಂದು ಕೆಲಸ ಮಾಡು, ಹೊರಟ್ಬಿಡು ನೀನು. ಹಾಂ, ನಾನು ಹೆಂಗಾದ್ರೂ ಮ್ಯಾನೇಜ್ ಮಾಡಿಬಿಟ್ಟು ನೀನು ಪೇಮೆಂಟ್ ಇಸ್ಕೊಂಡು ಬಂದ್ಬಿಡ್ತೀನಿ. ಆಚೆ ಕಾಯ್ತಾ ಇರ್ತೀನೋ? ಇಲ್ಲ, ಒಂದು ಕೆಲಸ ಮಾಡು, ಅಲ್ಲಿ ಗೋಡನ್ ಹತ್ರ ಇರೋ, ಪೇಮೆಂಟ್ ಇಸ್ಕೊಂಬಂದು ಕೊಟ್ಬಿಡ್ತೀನಿ. ಹಾಂ, ಮನೆಗೆ ರೇಷನ್ ತೊಗೊಂಡೋಗುವಂತೆ. ಹಾಂ, ಅಳ್ಬೇಡ ಕಣೋ. ಥ್ಯಾಂಕ್ಸ್ ಮಗ. ಸರಿ ಆಯಿತು, ಹೋಗ್ಲಿ. ಏನಾಯ್ತು ಅಂತ ಅನ್ನಾದರೂ ಹೇಳು. ಪ್ಲೀಸ್ ಕಣೋ, ಅದನ್ನೇ ಕೇಳಬೇಡ. ನಾನು ಹೇಳೋ ಪರಿಸ್ಥಿತಿಲಿಲ್ಲ, ಪ್ಲೀಸ್. ಇವತ್ತು ಹೋಗ್ಬೇಕಾ? ಇನ್ನೆರಡು ದಿನ ಬಿಟ್ಟು ಹೋಗಿ. ಅಯ್ಯೋ, ಅದೆಂಗವ ಆಯ್ತದೆ. ಆಗ್ಲೇ ನಿಮ್ಮ ಅಪ್ಪಯ್ಯ 2 ದಿನ ಅಂಗಡಿನ ಮುಚ್ಚಿಬಿಟ್ಟು ಬಂದವ್ರೆ. ಈಗ ನಿಮ್ಮ ಅಕ್ಕನೇ ಕೆಲ್ಸಕ್ಕೆ ಹೋಯ್ತಾವಳೆ ಕಣವ. ಅಂಗಡಿ ಬಾಗ್ಲಾಕಿದ್ರೆ ಬರೋ ಮಾಮೂಲಿ ಗಿರಾಕಿಗಳು ಆಮೇಲೆ ಬರಕ್ಕಿಲ್ಲ ಅಲ್ವಾ? ಅದಕ್ಕೆ ಅಂಗಡಿ ತೆಗಿಲೇಬೇಕಲ್ವಮ್ಮ? ಆದ್ರೂ ನಂಗೂ ಜಾಸ್ತಿ ದಿನ ರಜೆ ಸಿಗಕ್ಕಿಲ್ಲ. ಇವಳೊಬ್ಳು. ಅಲ್ಲ ಕಣೆ, ನಿಂಗೆ ನಿಜವಾಗ್ಲೂ ಕೆಲಸ ಮಾಡಕ್ ಕಷ್ಟ ಆಗ್ತಿಲ್ವಾ? ಹಂಗೇನು ಇಲ್ಲ ನೋಡು, ನೀನ್ ಕಷ್ಟಪಟ್ಟೇನ್ ಕೆಲಸ ಮಾಡೋದ್ ಬೇಡ. ಆಗಿಲ್ಲ ಅಂದ್ರೆ ಬಿಟ್ಬಿಡು. ಹಂಗೇನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಈಗ ನಾನ್ ಕೆಲ್ಸಕ್ಕೆ ಹೋಯ್ತಾ ಇರೋದ್ರಿಂದ ಮನೆಗೆ ಎಷ್ಟು ಸಹಾಯ ಆಯ್ತದೆ ಗೊತ್ತಾ? ನಿನ್ಗೆ ಹೇಳಕ್ ಆಯ್ತದ? ನೋಡಿ ಅಪ್ಪಯ್ಯ. ಮುತ್ತಣ್ಣವ್ರೆ, ಗಂಡ್ಮಗ ಜವಾಬ್ದಾರಿಯಿಂದ ಜಾರ್ಕೊಂಡು ಹೋದ ಅಂತ ನೀವ್ ಯೋಚನೆ ಮಾಡ್ಬೇಡಿ. ನಿಮ್ಗೆ 2 ಸಿಂಹಿಣಿಯರನ್ನು ಕೊಟ್ಟಿದ್ದಾನೆ. ಅಲ್ಲ, ಇವ್ರಿರೋವರೆಗೂ ನಿಮ್ಗೆ ಯಾವ ಚಿಂತೆನೂ ಇಲ್ಲ ಬಿಡಿ. ಆದ್ರೂ ಮೇಡಮರೇ, ಚಿಂತೆ ಇಲ್ಲದೆ ಇರ್ತದ? ನನ್ನಿಬ್ರು ಮಕ್ಕಳನ್ನು